ದಿನ ಸಾಕಾರ ಮಾಡಲಿ. ಇಂದಿನ ಡೇಟು 16/3/24. मीठे बच्चे, ज्ञान की ಡಿಪಾರ್ಟ್ಮೆಂಟ್ ಅಲಗ್, ಯೋಗ ಕಿ ಅಲಗ್. ತಂದೆ ತಿಳಿಸ್ತಾರೆ, ಮದರಾದ ಮಕ್ಕಳೇ, ಜ್ಞಾನದ ಡಿಪಾರ್ಟ್ಮೆಂಟ್ ಬೇರೆ, ಯೋಗನೇ ಬೇರೆ. याद से आत्मा सतो प्रधान बनती, योग के लिए एकांत की जरूरत. ನೆನಪಿನಿಂದ ಆತ್ಮ ಸತೋ ಪ್ರಧಾನ ಆಗುತ್ತೆ. ಯೋಗಕ್ಕೋಸ್ಕರ ಏಕಾಂತತೆ ಬಹಳ ಅವಶ್ಯಕತೆ. ಪ್ರಶ್ನೆ ಇದೆ, ಸ್ಥಾಯಿ ಯಾದ ಮೇ ರಹನೆ ಕಾ ಆಧಾರ ಕ್ಯಾ ಹೈ? ಸ್ಥಿರವಾದ ನೆನಪಿನಲ್ಲಿ ಇರೋದಕ್ಕೆ ಆಧಾರ ಏನು? ಉತ್ತರ ಆಗಿದೆ, ತುಮಾರೆ ಪಾಸ್ ಜೋ ಕುಚ್ ಭಿ ಹೈ ಉಸೆ ಭೂಲ್ ಜಾओ, ಶರೀರ್ ಭಿ ಯಾದ್ ನಾ ರಹೆ. ತಮ್ಮ ಹತ್ರ ಏನೆಲ್ಲ ಇದೆ ಅದನ್ನು ಮರ್ತೋಗಿ, ಶರೀರನು ನೆನಪಿಗೆ ಬರಬಾರ್ದು. सब ईश्वरीय सेवा में लगा दो, यही है मेहनत. ಎಲ್ಲವನ್ನ ಈಶ್ವರೀಯ ಸೇವೆಯಲ್ಲಿ ತೊಡಗಿಸಿ, ಇದೇ ಶ್ರಮ ಆಗಿದೆ. इस कुर्बानी से याद स्थायी रह सकती है. ಈ ಒಂದು ಬಲಿಯಿಂದ ನೆನಪು ಸ್ಥಿರವಾಗಿ ನಿಲ್ಲುತ್ತೆ. तुम बच्चे प्यार से बाबा को याद करेंगे तो याद से याद मिलती. ತಾವು ಮಕ್ಕಳು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿದಾಗ ನೆನಪಿನಿಂದ ನೆನಪು ಸೇರುತ್ತೆ. बाबा भी करंट देंगे, करंट से ही आयु बढ़ती है, ಆತ್ಮ ಎವರ್ ಹೆಲ್ದಿ ಬನ್ ಸಕ್. ಬಾಬೂರು ಸಹ ಕರೆಂಟನ್ನು ಕೊಡ್ತಾರೆ, ಕರೆಂಟಿಂದ ಆಯುಷ್ಯು ಬೆಳೆಯುತ್ತೆ, ಆತ್ಮನು ಆರೋಗ್ಯವಂತರಾಗಿ ತಯಾರಾಗುತ್ತೆ. ಓಂ ಶಾಂತಿ. अब योग और ज्ञान दो चीज़ें हैं. बाबा के पास ये बहुत बड़ा खजाना है जो बच्चों को देती. ಈಗ ಯೋಗ ಮತ್ತು ಜ್ಞಾನ ಎರಡು ವಸ್ತುಗಳಿದೆ. ಬಾಬುವ್ರ ಹತ್ರ ಬಹಳ ದೊಡ್ಡ ಖಜಾನೆ ಇದೆ, ಅದನ್ನು ಮಕ್ಕಳಿಗೆ ಕೊಡ್ತಿದ್ದಾರೆ. बाप को जो बहुत याद करते उनको करंट ಜಾಸ್ತಿ मिलती है. ಯಾರು ತಂದೆಯನ್ನು ಜಾಸ್ತಿ ನೆನಪು ಮಾಡ್ತಾರೆ ಅವರಿಗೆ ಕರೆಂಟ್ ಜಾಸ್ತಿ ಸಿಗುತ್ತೆ. क्योंकि याद से याद मिलती, ये कायदा है, क्योंकि मुख्य है याद. ಯಾಕೆಂದರೆ ನೆನಪಿನಿಂದ ನೆನಪು ಸಿಗುತ್ತೆ, ಇದೊಂದು ನೇಮ ಆಗಿದೆ. ಯಾಕೆಂದರೆ ಮುಖ್ಯವಾದದ್ದು ನೆನಪು. ऐसे नहीं कि ज्ञान बहुत है इसका मतलब याद करते हैं नहीं. ಆ ರೀತಿನೂ ಅಲ್ಲ, ಜ್ಞಾನ ಬಹಳ ಇದೆ ಅಂದರೆ ಅವರು ನೆನಪು ಮಾಡ್ತಾರೆ, ಇಲ್ಲ. ज्ञान की डिपार्टमेंट अलग है, योग की बहुत बड़ी सब्जेक्ट है, ज्ञान की उससे कम. ಜ್ಞಾನದ ಡಿಪಾರ್ಟ್ಮೆಂಟೇ ಬೇರೆ, ಯೋಗದ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ, ಜ್ಞಾನ ಅದಕ್ಕಿಂತ ಕಡಿಮೆ. योग से आत्मा सतो प्रधान बन जाती, क्योंकि बहुत याद करती. ಯೋಗದಿಂದ ಆತ್ಮ ಸತೋ ಪ್ರಧಾನ ಆಗ್ಬಿಡುತ್ತೆ, ಯಾಕೆಂದರೆ ಬಹಳಷ್ಟು ನೆನಪು ಮಾಡ್ತೀವಿ. याद के बिगर सतो प्रधान बनना असंभव है. बच्चे ही सारा दिन बाबा को याद नहीं करते तो बाप भी याद नहीं करेंगे. ಯೋಗ ಇಲ್ಲದೆ ಸತೋ ಪ್ರಧಾನ ಆಗೋದು ಅಸಂಭವ. ಮಕ್ಕಳು ಇಡೀ ದಿನ ತಂದೆಯನ್ನು ನೆನಪು ಮಾಡೋದಿಲ್ಲ, ಬಾಬೂರು ಸಹ ನೆನಪು ಮಾಡೋದಿಲ್ಲ. बच्चे अच्छी रीति याद करते तो बाप की भी याद से याद मिलती. ಮಕ್ಕಳು ಚೆನ್ನಾಗಿ ನೆನಪು ಮಾಡಿದ್ರೆ ತಂದೆನೂ ಸಹ ನೆನಪು ಮಾಡ್ತಾರೆ, ನೆನಪಿನಿಂದ ನೆನಪು ಸೇರುತ್ತೆ. बाप को खींचते हैं, ये भी बना बनाया खेल है जिसको अच्छी ರೀತಿ समझते. ತಂದೆಯನ್ನು ಸೆಳೀತಾರೆ, ಇದು ಸಹ ಮಾಡಿರುವ ಒಂದು ಆಟ ಆಗಿದೆ, ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. याद के लिए बहुत एकांत भी चाहिए. पिछाड़ी में आने वाले जो ऊंच पद पाते उसका आधार भी याद. ನೆನಪಿಗೋಸ್ಕರ ಬಹಳಷ್ಟು ಏಕಾಂತತೆ ಬೇಕು. ಅಂತಿಮದಲ್ಲಿ ಬರೋರು ಉನ್ನತವಾದ ಪದವಿಯನ್ನು ಪಡಿತಾರೆ, ಅದಕ್ಕೆ ಆಧಾರ ನೆನಪಾಗಿದೆ. उन्हें याद बहुत ಜಾಸ್ತಿ रहती, याद से याद मिलती. ಅವರಿಗೆ ಬಹಳಷ್ಟು ನೆನಪಿರುತ್ತೆ, ನೆನಪಿನಿಂದ ನೆನಪು ಸೇರುತ್ತೆ. जब बच्चे बहुत याद करते तो बाप भी बहुत याद करते, वह कशिश करते. ಯಾವಾಗ ಮಕ್ಕಳು ಬಹಳಷ್ಟು ನೆನಪು ಮಾಡ್ತಾರೆ ಆಗ ತಂದೆನೂ ನೆನಪು ಮಾಡ್ತಾರೆ,
ಸೆಳೆತ ಮಾಡ್ತಾರೆ. कहते हैं ना बाबा रहम करो कृपा करो इसमें भी चाहिए याद ಅಂತಿರ್ತಾರಲ್ಲ, ದಯೆ ತೋರಿಸಿ ಕೃಪೆ ಮಾಡಿ ಅಂತ. ಇದಕ್ಕೂ ಸಹ ನೆನಪು ಬೇಕಲ್ವ. अच्छी तरह याद करेंगे तो ಆಟೋಮೆಟಿಕ್ಲಿ ವ ಕಶಿಶ್ ಹೋಂಗಿ ಕರೆಂಟ್ ಮಿಲಿಂಗ್. ಚೆನ್ನಾಗಿ ನೆನಪು ಮಾಡಿದಾಗ ಆಟೋಮೆಟಿಕ್ಲಿ ಆಕರ್ಷಣೆ ಆಗತ್ತೆ, ಕರೆಂಟ್ ಸಿಗತ್ತೆ. आत्मा को अंदर आता कि मैं बाबा को याद करती हूँ तो वो याद एकदम भरपूर कर देती. ಆತ್ಮಕ್ಕೆ ಆಂತರ್ಯದಲ್ಲಿ ಬರುತ್ತೆ, ನಾನು ತಂದೆಯನ್ನು ನೆನಪು ಮಾಡಿದಾಗ ಆ ನೆನಪು ಏಕ್ದಮ್ ನಮ್ಮನ್ನು ಆಂತರ್ಯದಲ್ಲಿ ತುಂಬಿಸುತ್ತೆ, ಅಂದರೆ ಸಂಪನ್ನ ಮಾಡುತ್ತೆ. ज्ञान है धन, याद से फिर याद मिलती है जिससे हेल्दी बन जाते, पवित्र बन जाते. ಜ್ಞಾನ ಧನ ಆಗಿದೆ. ಯೋಗದಿಂದ ನೆನಪು ಸಿಗತ್ತೆ, ಅಂದರೆ ಆರೋಗ್ಯವಂತರಾಗ್ತೀವಿ, ಪವಿತ್ರರಾಗ್ತೀವಿ. इतनी ताकत है जो सारे विश्व को पवित्र बना देते, इसलिए बुलाते हैं बाबा आकर पतितों को पावन बनाओ. ಎಷ್ಟು ಶಕ್ತಿ ಸಿಗತ್ತಂದರೆ ಇಡೀ ವಿಶ್ವವನ್ನು ಪವಿತ್ರವಾಗಿ ಮಾಡಿಬಿಡುತ್ತೆ. ಅದಕ್ಕೆ ಕರೀತಾರೆ ಬಾಬಾ ಬಂದು ಪತಿತರನ್ನು ಪಾವನ ಮಾಡಿ. मनुष्य तो कुछ नहीं जानते, ऐसे ही रडिया मारते और समय वेस्ट करते रहते, बाबा को जानते नहीं. ಮನುಷ್ಯನಿಗಂತೂ ಏನೂ ಗೊತ್ತಿಲ್ಲ, ಸುಮ್ಮನೆ ಕಿರ್ಚ್ತಾ ಇರ್ತಾರೆ, ಸಮಯವನ್ನು ವ್ಯರ್ಥ ಮಾಡ್ತಾರೆ, ತಂದೆಯ ಬಗ್ಗೆ ಗೊತ್ತೇ ಇಲ್ಲ. नौदा भक्ति बल करते, शिव के मंदिर में जाके काशी कलवाट खाते, मिलता कुछ भी नहीं. ನೌದ ಭಕ್ತಿಯನ್ನು ಮಾಡ್ತಾರೆ, ಶಿವನ ಮಂದಿರದಲ್ಲಿ ಹೋಗಿ ಬಲಿ ಆಗ್ತಾರೆ, ಆದರೆ ಏನೂ ಸಿಗೋದಿಲ್ಲ. फिर भी विक्रम बनने शुरू करते हैं ना, ಮಾಯಾ ಜೆಟ್ ಫಸಾದೆ. ಆದರೂ ವಿಕರ್ಮ ಮಾಡೋದು ಆರಂಭ ಮಾಡ್ತಾರಲ್ಲ, ಮಾಯೆ ತಕ್ಷಣ ಸಿಕ್ಕಾಕ್ಸ್ಬಿಡುತ್ತೆ. प्राप्ति कुछ भी नहीं, अब तुम जानते हो पतित पावन बाप है, उन पर कुर्बान जाना चाहिए. ಪ್ರಾಪ್ತಿ ಏನೂ ಇಲ್ಲ. ಈಗ ತಮಗೆ ಗೊತ್ತಿದೆ ಪತಿತ ಪಾವನ ತಂದೆ ಆಗಿದ್ದರೆ ಅವರ ಮೇಲೆ ಬಲಿಹಾರಿ ಆಗಬೇಕು. वो समझते ಶಿವ ಶಂಕರ್ ಏಕ್ ಹೈ, ಯೇ ಭಿ ಅಜ್ಞಾನ है ना. ಹೊರಗಡೆಯವರು ಅನ್ಕೊಂತಾರೆ ಶಿವಶಂಕರ ಒಂದೇ ಅಂತ, ಇದು ಒಂದು ಅಜ್ಞಾನ ಅಲ್ವಾ. यहाँ बाबा बार बार कहते मन मनावो, मुझे याद करो तो तुम पवित्र बन जाए. ಇಲ್ಲಂತೂ ತಂದೆ ಮತ್ತೆ ಮತ್ತೆ ತಿಳಿಸ್ತಾರೆ ಮನ್ಮನಾಭವ, ನನ್ನನ್ನು ನೆನಪು ಮಾಡಿದಾಗ ತಾವು ಪವಿತ್ರರಾಗ್ತೀರಾ. तुम काल पर जीत पाते, इसमें तुम जितना कोशिश करेंगे तो माया भी विघ्न डालेंगे, क्योंकि माया समझती ये बाबा को याद करेंगे तो मुझे छोड़ देंगे. ತಾವು ಕಾಲದ ಮೇಲೆ ವಿಜಯವನ್ನು ಪಡೆಯುತ್ತೀರ. ಇದರಲ್ಲಿ ಎಷ್ಟು ನೀವು ಪ್ರಯತ್ನವನ್ನು ಮಾಡ್ತೀರಾ, ಮಾಯೆ ಅಷ್ಟು ವಿಘ್ನವನ್ನು ಹಾಕತ್ತೆ. ಯಾಕೆಂದರೆ ಮಾಯೆ ತಿಳ್ಕೊಳತ್ತೆ, ತಂದೆಯನ್ನು ನೆನಪು ಮಾಡಿದಾಗ ಇವರು ನನ್ನನ್ನು ಬಿಟ್ಟು ಬಿಡ್ತಾರೆ. ಕ್ಯೋಂಕಿ ಜಬ್ ತುಮ್ ಮೇರೆ ಬಂತೆ ಹೋ ತೋ ಸಬ್ ಕುಚ್ ಚೋಡ್ನಾ ಪಡೆ. ಯಾಕೆಂದರೆ ತಾವು ನನ್ನವರಾದಾಗ ಎಲ್ಲವನ್ನ ಬಿಡಬೇಕಾಗತ್ತೆ. ಮಿತ್ರ ಸಂಬಂಧಿ ಧನ ಆದಿ ಕುಚ್ ಭಿ ಯಾದ್ ನಾ ಆಯೆ, ಏಕ್ ಕಥಾ ಹೈ ಲಾಟಿ ಭಿ ಚೋಡ್. ಮಿತ್ರ ಸಂಬಂಧಿ ಧನ ಎಲ್ಲವನ್ನ ಬಿಡಬೇಕಾಗತ್ತೆ, ನೆನಪು ಬರಬಾರ್ದಾಗಿದೆ. ಒಂದು ಕತೆ ಇದೆ, ಲಾಟಿಯನ್ನು ಬಿಡಿ. सब चीजें छोड़ते परंतु ये कभी नहीं कहते शरीर को भी याद नहीं करो. ಎಲ್ಲ ವಸ್ತುಗಳಂತ ಬಾಬಾ ಬಿಡುಗಡೆ ಮಾಡ್ತಾರೆ, ಎಂದೂ ಈ ರೀತಿ ಹೇಳೋದಿಲ್ಲ ಶರೀರವನ್ನು ನೆನಪು ಮಾಡಬೇಡಿ ಅಂತ. ಬಾಬಾ ಕೇಳ್ತಿ ಶರೀರ ತೋ ಪುರಾಣ, ಇಸೆ ಬಿ ಬೋಲೋನ. ತಂದೆ ತಿಳಿಸ್ತಾರೆ ಈ ಶರೀರನೂ ಹಳೇದು, ಇದನ್ನು ಸಹ ಮರೀರಿ. भक्ति मार्ग की बातें भी छोड़ दो, एकदम सब कुछ भूल जाओ, अथवा जो कुछ है काम में लगा दो, तभी याद टिके. ಭಕ್ತಿ ಮಾರ್ಗದ ಮಾತುಗಳನ್ನು ಬಿಡಿ, ಏಕ್ದಮ್ ಎಲ್ಲವನ್ನ ಮರ್ತೋಗಿ, ಅಂದರೆ ಏನೆಲ್ಲ ಇದೆ ಅದನ್ನು ಕೆಲಸದಲ್ಲಿ ಉಪಯೋಗಿಸಿ, ಆಗ ನೆನಪು ಸ್ಥಿರ ಆಗುತ್ತೆ.
अगर ऊंच पद पाना है तो बहुत मेहनत चाहिए. ಉನ್ನತವಾದ ಪದವಿ ಬೇಕು ಅಂದರೆ ಬಹಳಷ್ಟು ಶ್ರಮ ಬೇಕು. शरीर में याद ना रहे अशरीरी आए थे अशरीरी होकर जा. ಶರೀರನು ನೆನಪಿಗೆ ಬರಬಾರ್ದು. ಅಶರೀರಿಯಾಗಿ ಬಂದಿದ್ರಿ, ಅಶರೀರಿಯಾಗಿ ಹೋಗಬೇಕಾಗಿದೆ. बा बच्चों को पढ़ाते इनको कोई तमन्ना नहीं, ये तो सर्विस करते. बाप में ही तो ज्ञान है ना. ತಂದೆ ಮಕ್ಕಳಿಗೆ ಓದಿಸ್ತಾರೆ, ಇವರಿಗೆ ಎಂಥದೇ ಆಸಕ್ತಿ ಇಲ್ಲ, ಇದಂತೂ ಸೇವೆ ಮಾಡ್ತಾರೆ. ಬಾಬುವರಲ್ಲಿ ಜ್ಞಾನ ಇದೆಯಲ್ಲ. ये बाप बच्चों का खेल है इकट्ठा, बच्चे भी याद करते फिर बाप भी बैठ सर्च लाइट देते. ಇದು ತಂದೆ ಮಕ್ಕಳ ಆಟ ಜೊತೆ ಜೊತೆಯಲ್ಲಿ ನಡೆಯುತ್ತೆ. ಮಕ್ಕಳು ನೆನಪು ಮಾಡ್ತೀರಾ, ಮತ್ತೆ ತಂದೆ ಕುತ್ಕೊಂಡು ಸರ್ಚ್ ಲೈಟನ್ನು ಕೊಡ್ತಾರೆ. ಕೈ ಬಹುತ್ ಖೀಂಚ್ತೆ ಹೈ ತೋ ಬಾಬಾ ಬೈಟ್ ಲೈಟ್ ದೇತೆ ಹೈ. ಕೆಲವರಂತೂ ಬಹಳಷ್ಟು ಸೆಳೆತ ಮಾಡ್ತಾರೆ, ಆಗ ಬಾಬಾ ಕುತ್ಕೊಂಡು ಲೈಟನ್ನು ಕೊಡ್ತಾರೆ. ಬಹುತ್ ನಹಿ ಖೀಂಚ್ತೆ ಹೈ ತೋ ಬಾಬಾ ಬೈಟ್ ಬಾಪ್ಕೋ ಯಾದ್ ಕರ್ತೆ. ಬಹಳಷ್ಟು ಸೆಳೆತ ಮಾಡಿಲ್ಲ ಅಂದರೆ ತಂದೆ ಕುತ್ಕೊಂಡು ತಂದೆಯನ್ನು ನೆನಪು ಮಾಡ್ತಾರೆ. कई समय किसको करंट देनी होती तो नींद फिट जाती है. ಕೆಲವೊಂದು ಸಲ ಯಾರಿಗಾದರೂ ಕರೆಂಟ್ ಕೊಡಬೇಕು ಅಂದರೆ ನಿದ್ದೆನೂ ಸಹ ಕೆಟ್ಟೋಗ್ಬಿಡುತ್ತೆ. ये फुरना लग जाता है कि फलाना को करंट देनी है. ಇದೇ ಒಂದು ಚಿಂತೆ ಇರುತ್ತೆ, ಇವರಿಗೆ ಕರೆಂಟನ್ನು ಕೊಡಬೇಕು. पढ़ाई से आयु नहीं बढ़ेंगी, करंट से आयु बढ़ती. ವಿದ್ಯೆಯಿಂದ ಆಯುಷ್ಯು ಬೆಳೆಯಲ್ಲ, ಕರೆಂಟಿಂದ ಆಯುಷ್ಯು ಬೆಳೆಯುತ್ತೆ. ಎವರೆಲ್ದೆ ಬಂತೆ दुनिया में किसकी आयु 125 150 वर्ष भी होती तो जरूर हेल्दी होंगे. ಆರೋಗ್ಯವಂತರಾಗ್ತೀರ. ಪ್ರಪಂಚದಲ್ಲಿ ಕೆಲವರೊಂದು ಆಯುಷ್ಯು 125 ಆದರೆ ಕೆಲವರದು 150 ವರ್ಷ. ಅಂದರೆ ಖಂಡಿತ ಅವರು ಆರೋಗ್ಯವಾಗಿರ್ತಾರಲ್ಲ. ಭಕ್ತಿ भी बहुत करते होंगे, ಭಕ್ತಿ में भी कुछ फायदा है नुकसान नहीं. ಭಕ್ತಿನೂ ಬಹಳಷ್ಟು ಮಾಡ್ತಾ ಇರಬಹುದು, ಭಕ್ತಿಯಲ್ಲೂ ಏನೂ ಲಾಭ ಇರುತ್ತೆ, ನಷ್ಟ ಅಂತೂ ಇಲ್ಲ. जो भक्ति भी नहीं करते उनके मैनर्स भी अच्छे नहीं होते. ಯಾರು ಭಕ್ತಿಯನ್ನೂ ಮಾಡೋದಿಲ್ಲ ಅವರ ಗುಣಗಳು ಒಳ್ಳೆಯದಾಗಿ ಇರೋದಿಲ್ಲ. ಭಕ್ತಿ में भगवान में विश्वास रहता, धंधे में झूठ पाप नहीं करेंगे, क्रोध नहीं आए. ಭಕ್ತಿಯಲ್ಲಿ ಭಗವಂತನ ಮೇಲೆ ವಿಶ್ವಾಸ ಇರುತ್ತೆ, ವ್ಯಾಪಾರದಲ್ಲಿ ಸುಳ್ಳು ಪಾಪವನ್ನು ಮಾಡೋದಿಲ್ಲ, ಕ್ರೋಧ ಬರೋದಿಲ್ಲ. भक्तों के भी महिमा है, मनुष्यों को ये मालूम नहीं कि भक्ति कब शुरू हुई. ಭಕ್ತಿಯ ಮಹಿಮೆನೂ ಇದೆ, ಮನುಷ್ಯರಿಗೆ ಇದು ಗೊತ್ತಿಲ್ಲ, ಭಕ್ತಿ ಯಾವಾಗಿಂದ ಆರಂಭ ಆಯಿತು. ज्ञान का तो पता ही नहीं पड़ता, भक्ति भी पावरफुल होती जाती, फिर भी जब ज्ञान का प्रभाव हो जाता तो फिर भक्ति बिल्कुल छूट जाती है. ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಭಕ್ತಿನೂ ಪವರ್ಫುಲ್ ಆಗ್ತಾ ಹೋಗುತ್ತೆ. ಮತ್ತೆ ಯಾವಾಗ ಜ್ಞಾನ ಪ್ರಬಲ ಆಗ್ಬಿಡುತ್ತೆ ಆಗ ಭಕ್ತಿ ತನಗೆ ತಾನೇ ಬಿಟ್ಟೋಗ್ಬಿಡುತ್ತೆ. ये दुख सुख भक्ति और ज्ञान का खेल बना है ना. ಇದು ದುಃಖ ಸುಖ ಭಕ್ತಿ ಮತ್ತು ಜ್ಞಾನದ ಆಟ ತಯಾರಾಗಿದೆ ಅಲ್ಲ. मनुष्य कह देते सुख दुख भगवान ही देते, फिर उनको सर्वव्यापी कह देते. ಮನುಷ್ಯ ಅಂತಾರೆ ಸುಖ ದುಃಖ ಭಗವಂತನೇ ಕೊಡ್ತಾರೆ, ಮತ್ತೆ ಅವರನ್ನ ಸರ್ವವ್ಯಾಪಿ ಅಂತಾರೆ. लेकिन सुख दुख अलग चीज है, ड्रामा को ना जानने कारण कुछ भी समझते हैं. ಆದರೆ ಸುಖ ದುಃಖ ಬೇರೆ ವಸ್ತು ಆಗಿದೆ. ಡ್ರಾಮಾ ಬಗ್ಗೆ ತಿಳಿಯದೆ ಕಾರಣ ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ. इतनी सब आत्माएं एक शरीर छोड़ दूसरा लेती, ये तुम ही जानते हो. ಇಷ್ಟೆಲ್ಲ ಆತ್ಮಗಳು ಒಂದು ದೇಹವನ್ನು ಬಿಟ್ಟು ಮತ್ತೊಂದು ಪಡೆಯುತ್ತೆ.
ಇದು ತಮಗೆ ಗೊತ್ತಿದೆ. ऐसे नहीं कहेंगे सत्युग में तुम देही अभिमानी रहते हो. ಈ ರೀತಿನೂ ಹೇಳೋದಿಲ್ಲ, ಸತ್ಯುಗದಲ್ಲಿ ತಾವು ದೇಹಿ ಅಭಿಮಾನಿಯಾಗಿರ್ತೀರ. ये तो आप बाबा सिखलाते ऐसे देही अभिमानी. ಈಗಂತೂ ತಂದೆ ಇಲ್ಲಿ ಕಲಿಸ್ಕೊಡ್ತಿದ್ದಾರೆ, ಈ ರೀತಿ ದೇಹಿ ಅಭಿಮಾನಿಯಾಗಿ ಇದೆ. अपने को आत्मा समझ बाबा को याद करना पवित्र बन. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಪವಿತ್ರರಾಗಿ. वहाँ तो है ही पवित्र सुखधाम, सुख में कोई याद नहीं करते. ಅದಂತೂ ಪವಿತ್ರವಾದ ಸುಖಧಾಮ ಆಗಿದೆ, ಸುಖದಲ್ಲಿ ಯಾರು ನೆನಪು ಮಾಡೋದಿಲ್ಲ. भगवान को याद करते हैं दुख में, देखो ड्रामा कितना ವಂಡರ್ಫುಲ್ है. ಭಗವಂತನನ್ನ ನೆನಪು ಮಾಡೋದು ದುಃಖದಲ್ಲಿ, ನೋಡಿ ಡ್ರಾಮಾ ಎಷ್ಟು ವಂಡರ್ಫುಲ್ ಆಗಿದೆ ಅಲ್ಲ. जिसको तुम ही नंबरवार जानते हो, ये जो पॉइंट्स लिखते वो भी भाषण के समय रिवाइज करने के. ಇದನ್ನ ನೀವು ನಂಬರ್ವಾರ್ ತಿಳ್ಕೊಂಡಿದ್ದೀರ. ಯಾರು ಪಾಯಿಂಟ್ಸ್ ಅನ್ನ ಬರೀತಾರೆ ಭಾಷಣದ ಸಮಯದಲ್ಲಿ ರಿವೈಸ್ ಅನ್ನ ಮಾಡಕ್ಕೋಸ್ಕರ. ಡಾಕ್ಟರ್ ವಕೀಲ್ ವಿ ಪಾಯಿಂಟ್ಸ್ ನೋಟ್ ಕರ್ತೆ ಹೇನ. ಡಾಕ್ಟರ್ ವಕೀಲರು ಸಹ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ತಾರಲ್ಲ. अब तुमको बाबा की मत मिली है तो फिर रिवाइज भी करना चाहिए भाषण करने की समय. ಈಗ ತಮಗೆ ತಂದೆ ಮತ ಸಿಕ್ಕಿದೆ ಅಂದ ಮೇಲೆ ಪಾಯಿಂಟ್ಸು ನೋಟ್ ಮಾಡ್ಕೋಬೇಕು ಭಾಷಣ ಮಾಡುವ ಸಮಯಕ್ಕೋಸ್ಕರ. इसमें तो है बाबा की प्रवेशता, बाबा तुमको समझाते तो ये भी सुनते. ಇವರಲ್ಲಂತೂ ಬಾಬಾ ಪ್ರವೇಶ ಆಗಿದ್ದಾರೆ. ಬಾಬಾ ತಮಗೆ ತಿಳಿಸಿದಾಗ ಇವರು ಸಹ ಕೇಳ್ತಾರೆ. वो पॉइंट्स नहीं सुनाते तो मुझे क्या पता जो तुमको सुनाओ. ಅವರು ಪಾಯಿಂಟ್ಸ್ ಅನ್ನು ತಿಳಿಸಿಲ್ಲ ಅಂದರೆ ನನಗೇನು ಗೊತ್ತು, ನಾನು ನಿಮಗೇನು ತಿಳಿಸ್ಬೇಕು. बाबा कहते ये बहुत जन्मों के अंत का जन्म है, ಬ್ರಹ್ಮ और ವಿಷ್ಣು का ಚಿತ್ರ भी. ತಂದೆ ತಿಳಿಸ್ತಾರೆ ಇದು ಬಹಳ ಜನ್ಮಗಳ ಅಂತಿಮ ಜನ್ಮ, ಬ್ರಹ್ಮ ಮತ್ತು ವಿಷ್ಣುವಿನ ಚಿತ್ರನೂ ಇದೆಯಲ್ಲ. तुम राजाई में चलते हो फिर नंबरवार, जितना याद करते धारणा करते उतना पद पाते. ತಾವು ರಾಜ್ಯ ಭಾಗ್ಯದಲ್ಲಿ ಒಟ್ಟೋಗ್ತೀರಾ, ನಂಬರ್ವಾರ್. ಎಷ್ಟು ನೆನಪು ಮಾಡ್ತೀರಾ, ಧಾರಣೆ ಮಾಡ್ತೀರಾ, ಅಷ್ಟು ಪದವಿಯನ್ನು ಪಡಿತೀರಾ. बाबा कहते गृहस्थ गुह्यते गुह्य बातें सुनाता हूं, तुम नई नई पॉइंट्स नोट करो. ತಂದೆ ತಿಳಿಸ್ತಾರೆ, ನಾನು ಬಹಳ ಗುಹ್ಯವಾದ ಮಾತುಗಳನ್ನು ತಿಳಿಸ್ತೇನೆ, ತಾವು ಹೊಸ ಹೊಸ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಿ. पुरानी काम में नहीं आएंगे, भाषण के बाद फिर याद आएगा कि ये पॉइंट्स अगर समझाते तो बुद्धि में ठीक बैठ जाए. ಹಳೇದೇನು ಕೆಲಸಕ್ಕೆ ಬರೋದಿಲ್ಲ, ಭಾಷಣದ ನಂತರ ನೆನಪು ಬರುತ್ತೆ, ಅರೆ ಈ ರೀತಿ ಪಾಯಿಂಟ್ಸನ್ನು ತಿಳಿಸಿದರೆ ಬುದ್ಧಿಯಲ್ಲಿ ಚೆನ್ನಾಗಿ ಕುತ್ಕೊತಾ ಇತ್ತು. तुम सब ज्ञान के स्पीकर हो परंतु नंबरवार सबसे अच्छे महारथी. ತಾವೆಲ್ಲ ಜ್ಞಾನದ ಸ್ಪೀಕರ್ ಆಗಿದ್ದೀರಿ, ಆದರೆ ನಂಬರ್ವಾರ್ ಎಲ್ಲರಿಗಿಂತಲೂ ಒಳ್ಳೆಯವರು ಮಹಾರಥಿಗಳಾಗಿದ್ದಾರೆ. बाबा की बात अलग है, ये बाप दादा दोनों इकट्ठे. ಬಾಬೋರ ಮಾತೆ ಬೇರೆ, ಬಾಪ್ ದಾದಾ ಇಬ್ಬರೂ ಸಹ ಜೊತೆಯಲ್ಲಿದ್ದಾರಲ್ಲ. मम्मा सबसे अच्छा समझाती थी, बच्चे संपूर्ण मम्मा का साक्षात्कार भी करते थे. ಮಮ್ಮ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು, ಮಕ್ಕಳು ಮಮ್ಮ ಅವರ ಸಂಪೂರ್ಣ ಸಾಕ್ಷಾತ್ಕಾರವನ್ನು ಮಾಡ್ತಿದ್ರು. कहाँ जरूर होता था तो बाबा भी प्रवेश करके अपना काम कर लेता था. ಎಲ್ಲಾದರೂ ಅವಶ್ಯಕತೆ ಬಂದರೆ ತಂದೆನೂ ಪ್ರವೇಶ ಆಗಿ ತನ್ನ ಕೆಲಸವನ್ನು ಮಾಡ್ಕೊಂಡ್ಬಿಡೋರು. ये सब समझने की बात है, पढ़ाई फुर्सत के समय होती है. ಇವೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ.
ವಿದ್ಯೆ ಪುರುಸೊತ್ತಿನ ಸಮಯದಲ್ಲಿ ಆಗತ್ತಲ್ಲ. सारा दिन तो धंधा आदि करते विचार सागर मंथन करने के लिए फुर्सत चाहिए, ಶಾಂತಿ चाहिए. ಇಡೀ ದಿನ ವ್ಯಾಪಾರ ವ್ಯವಹಾರವನ್ನೇ ಮಾಡ್ತೀವಿ. ವಿಚಾರ ಸಾಗರ ಮಂಥನ ಮಾಡೋಕ್ಕೋಸ್ಕರ ಪುರ್ಸೊತ್ ಬೇಕು, ಶಾಂತಿ ಬೇಕು. समझे कोई को करंट देनी है, कोई अच्छी सर्विस करने वाला बच्चा है तो उसको मदद करनी है. ತಿಳ್ಕೊಳ್ಳಿ, ಯಾರಿಗಾದರೂ ಕರೆಂಟ್ ಕೊಡಬೇಕು, ಯಾರಾದರೂ ಬಹಳ ಒಳ್ಳೆ ಸೇವೆಯನ್ನು ಮಾಡುವ ಮಗು ಇದ್ದಾರೆ ಅಂದಮೇಲೆ ಅವರಿಗೆ ಸಹಯೋಗವನ್ನು ನೀಡಬೇಕಾಗಿದೆ. उनकी आत्मा को याद करना पड़ता, शरीर को याद कर फिर आत्मा को याद कर. ಅವರ ಆತ್ಮವನ್ನು ನೆನಪು ಮಾಡಬೇಕಾಗುತ್ತೆ, ಶರೀರವನ್ನು ನೆನಪು ಮಾಡಿ ನಂತರ ಆತ್ಮವನ್ನು ನೆನಪು ಮಾಡಬೇಕಾಗುತ್ತೆ. ये युक्ति रची है. सर्विसेबल बच्चे को तकलीफ है तो उनको मदद करो. ಈ ಯುಕ್ತಿಯನ್ನು ರಚನೆ ಮಾಡಲಾಗಿದೆ. ಸೇವಾದಾರಿ ಮಕ್ಕಳಿಗೆ ತೊಂದರೆ ಆದಾಗ ಅವರಿಗೆ ಸಹಯೋಗವನ್ನು ನೀಡಬೇಕಾಗಿದೆ. बाबा को याद करना है फिर खुद को भी आत्मा समझ कुछ ना कुछ उस आत्मा को भी याद कर. ತಂದೆಯನ್ನು ನೆನಪು ಮಾಡಬೇಕು, ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಆ ಆತ್ಮಕ್ಕೂ ಸಹ ನೆನಪನ್ನು ಮಾಡಬೇಕಾಗಿದೆ. ये जैसे सर्च लाइट देना होता ऐसे नहीं सिर्फ एक ಜಾಗ बैठ याद करना. ಇದು ಯಾವ ರೀತಿ ಅಂದರೆ ಸರ್ಚ್ ಲೈಟ್ ಕೊಡುವ ರೀತಿ. ಆ ರೀತಿನೂ ಅಲ್ಲ, ನಾವು ಒಂದೇ ಸ್ಥಳದಲ್ಲಿ ಕುತ್ಕೊಂಡು ನೆನಪು ಮಾಡಬೇಕು. ಚಲ್ತೆ ಫಿರ್ತೆ ಭೋಜನ್ ಕರ್ತೆ ಬಿ ಬಾಬಾಕು ಯಾದ್. ನಡೀತಾ ಓಡಾಡ್ತಾ ಊಟವನ್ನು ಮಾಡ್ತಾನೂ ಸಹ ತಂದೆಯನ್ನು ನೆನಪು ಮಾಡಿ. दूसरे को करंट देना है तो फिर रात्रि को भी जागो. ಇತರರಿಗೆ ಕರೆಂಟ್ ಕೊಡಬೇಕು ಅಂದರೆ ರಾತ್ರಿ ಎದ್ದೇಳಿ. बच्चों को समझाया है सवेरे उठकर जितना बाबा को याद करेंगे उतना कशिश होगा, बाप भी लाइट दे. ಮಕ್ಕಳಿಗೆ ತಿಳಿಸಲಾಗಿದೆ, ಬೆಳಗ್ಗೆ ಎದ್ದು ಎಷ್ಟು ತಂದೆಯನ್ನು ನೆನಪು ಮಾಡ್ತೀರಾ ಅಷ್ಟು ಆಕರ್ಷಣೆ ಆಗುತ್ತೆ, ಬಾಬೂರು ಸಹ ಲೈಟನ್ನು ಕೊಡ್ತಾರೆ. ಬಾಬಾ ಕಾ ಯಹಿ ದಂಧಾ ಹೈ ಬಚ್ಚೋं को ಸರ್ಚ್ ಲೈಟ್ ದೇನೆ. ಬಾಬೂರ್ದು ಇದೇ ವ್ಯಾಪಾರ ಆಗಿದೆ, ಮಕ್ಕಳಿಗೆ ಸರ್ಚ್ ಲೈಟು ಕೊಡುವಂಥದ್ದು. जब बहुत सर्च लाइट देनी होती तो भी बाबा को बहुत याद करते. ಯಾವಾಗ ಬಹಳಷ್ಟು ಸರ್ಚ್ ಲೈಟ್ ಕೊಡೋದಿರುತ್ತೆ ಆಗ ಬಾಬುವರನ್ನು ಬಹಳಷ್ಟು ನೆನಪು ಮಾಡ್ತಾರೆ. तो बाप भी सर्च लाइट देते, आत्मा को याद कर सर्च लाइट देनी होती. ಬಾಬೂರು ಸಹ ಸರ್ಚ್ ಲೈಟನ್ನು ಕೊಡ್ತಾರೆ, ಆತ್ಮವನ್ನು ನೆನಪು ಮಾಡಿ ಸರ್ಚ್ ಲೈಟನ್ನು ಕೊಡಲಾಗುತ್ತೆ. ये बाबा भी सर्च लाइट देते, फिर इनको कृपा कहो, आशीर्वाद कहो, कुछ भी कहो. ತಂದೆನೂ ಸಹ ಸರ್ಚ್ ಲೈಟನ್ನು ಕೊಡ್ತಾರೆ, ಇದಕ್ಕೆ ಕೃಪೆ ಅಂತ ಹೇಳಿ, ಆಶೀರ್ವಾದ ಅಂತೇಳಿ ಏನಾದರೂ ಹೇಳ್ಬೋದು. ಸರ್ವಿಸಬಲ್ ಬೀಮಾರ್ ಹೋಂಗಾ ತೋ ತರಸ್ ಪಡೆಂಗ. ಸೇವಾಧಾರಿಗಳು ಅನಾರೋಗ್ಯದಲ್ಲಿದ್ದಾಗ ದಯೆ ಬರುತ್ತೆ. रात को जागकर भी उन आत्मा को याद करेंगे क्योंकि उनको पावर की दरकार. ರಾತ್ರಿ ಎದ್ದು ಸಹ ಆ ಆತ್ಮವನ್ನು ನೆನಪು ಮಾಡ್ತಾರೆ, ಯಾಕೆಂದರೆ ಅವರಿಗೆ ಶಕ್ತಿಯ ಅವಶ್ಯಕತೆ ಇರುತ್ತೆ. याद करते हैं तो उसको रिटर्न में याद मिलती है. ನೆನಪು ಮಾಡಿದಾಗ ರಿಟರ್ನಲ್ಲಿ ನೆನಪು ಸಿಗುತ್ತೆ. बाप का लव बच्चों पर जास्ती है फिर उसको भी याद पहुंचती. ತಂದೆಗೆ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ, ನಂತರ ಅವರಿಗೂ ನೆನಪು ಸೇರುತ್ತೆ. बाकी ज्ञान तो सहज है उसमें माया के विघ्न नहीं पड़ते. ಬಾಕಿ ಜ್ಞಾನ ಅಂತೂ ಸಹಜ ಆಗಿದೆ, ಅದರಲ್ಲಿ ಮಾಯೆಯ ವಿಘ್ನಗಳು ಬೀಳೋದಿಲ್ಲ. ಮುಖ್ಯ ಹೇ ಯಾದ್ ಇಸ್ಮೇ ವಿಘ್ನ ಪಡ್ತೆ. ಮುಖ್ಯವಾದದ್ದು ನೆನಪು, ಇದರಲ್ಲಿ ವಿಘ್ನಗಳು ಬೀಳುತ್ತೆ. याद से बुद्धि सोने का बर्तन बन जाती जिसमें धारणा होती.
ನೆನಪಿನಿಂದ ಬುದ್ಧಿ ಚಿನ್ನದ ಪಾತ್ರೆಯ ಸಮಾನ ಆಗುತ್ತೆ, ಅದರಲ್ಲಿ ಧಾರಣೆ ಆಗುತ್ತೆ. कहावत है रोज शेरनी का दूध सोने के बर्तन में ठहरता. ಒಂದು ಬಾಯಿ ಮಾತಿದೆ, ಹುಲಿಯ ಹಾಲು ಚಿನ್ನದ ಪಾತ್ರೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ. इस बाबा के ज्ञान धन के लिए भी सोने का बर्तन चाहिए. वो तब होगा जब याद की यात्रा में. ಈ ತಂದೆಯ ಜ್ಞಾನ ಧನಕ್ಕೋಸ್ಕರನೂ ಸಹ ಚಿನ್ನದ ಪಾತ್ರೆಯ ಅವಶ್ಯಕತೆ ಇರುತ್ತೆ. ಆಗ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗುತ್ತೆ. याद नहीं करेंगे तो धारणा नहीं होंगी. ऐसे मत समझो कि बाप ಅಂತರ್ಯಾಮಿ है. ನೆನಪು ಮಾಡಿಲ್ಲ ಅಂದರೆ ಧಾರಣೆ ಆಗೋದಿಲ್ಲ. ಈ ರೀತಿನೂ ತಿಳ್ಕೋಬೇಡಿ ಬಾಬಾ ಅಂತರ್ಯಾಮಿಯಾಗಿದ್ದಾರೆ. ಕುಚ್ ಬೋಲಾ ಅವ್ರು ಹುವಾ ये तो ಭಕ್ತಿ ಮಾರ್ಗ में ಹೋದ. ಏನಾದರೂ ಮಾತಾಡಿದ್ರು, ಏನಾದರೂ ಆಯಿತು, ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ. बच्चा हुआ तो कहेंगे गुरु की कृपा, अगर नहीं हुआ तो कहेंगे ईश्वर की बावी. रात दिन का फर्क है ना. ಮಗು ಆದರೆ ಅಂತಾರೆ ಗುರುವಿನ ಕೃಪೆ, ಆಗಿಲ್ಲ ಅಂದರೆ ಈಶ್ವರನ ಇಚ್ಛೆಯನ್ನು ಬಿಡ್ತಾರೆ. ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ ಅಲ್ಲ. तुम बच्चों को ड्रामा का राज तो बाबा ने अच्छी रीति समझाया, तुम भी पहले नहीं जानते थे. ತಾವು ಮಕ್ಕಳು ಸಹ ಡ್ರಾಮಾ ರಹಸ್ಯವನ್ನು ತಂದೆಯಿಂದ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಮೊದಲು ಏನು ಗೊತ್ತಿರಲಿಲ್ವಲ್ಲ. ये है तुम्हारा मर्जीवा जन्म, अब तुम जानते हो हम देवता बन. ಇದಾಗಿದೆ ತಮ್ಮ ಮರ್ಜೀವ ಜನ್ಮ. ಈಗ ತಮಗೆ ಗೊತ್ತಿದೆ ನಾವು ದೇವತೆ ಆಗ್ತಾ ಇದ್ದೀವಿ. तुम इस टॉपिक पर समझा सकते हो कि ये लक्ष्मी नारायण को राज्य कैसे मिला, फिर कैसे गवाए. ತಾವು ಈ ಟಾಪಿಕ್ ಮೇಲೆ ತಿಳಿಸ್ಬೋದಾಗಿದೆ. ಲಕ್ಷ್ಮೀ ನಾರಾಯಣರಿಗೆ ರಾಜ್ಯ ಹೆಂಗೆ ಸಿಕ್ತು, ಯಾವ ರೀತಿ ಕಳ್ಕೊಂಡ್ರು. सारी स्टेज जागृति हम आपको समझाएंगे. ये ब्रह्मा भी कहते हम लक्ष्मी नारायण की पूजा करते थे, गीता पढ़ते. ಇಡೀ ಚರಿತ್ರೆ ಭೂಗೋಳ ನಾವು ನಿಮಗೆ ತಿಳಿಸ್ತೀವಿ. ಬ್ರಹ್ಮನು ಅಂದರೆ ನಾನು ಲಕ್ಷ್ಮೀ ನಾರಾಯಣನ ಪೂಜೆಯನ್ನು ಮಾಡ್ತೀನಿ, ಗೀತೆಯನ್ನು ಓದ್ತಾ ಇದ್ದೆ. बाबा ने जब प्रवेश किया तो सब कुछ छोड़ दिया, साक्षात्कार हुआ. ಯಾವಾಗ ಬಾಬೂರ ಪ್ರವೇಶ ಆಯಿತು ಎಲ್ಲವನ್ನ ಬಿಟ್ಬಿಟ್ಟೆ, ಸಾಕ್ಷಾತ್ಕಾರ ಆಯಿತು. बाबा ने कहा मुझे याद करो तो विकर्म विनाश होंगे, इसमें गीता आदि पढ़ने की बात. ಬಾಬಾ ತಿಳಿಸಿದರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗುತ್ತೆ, ಇದರಲ್ಲಿ ಗೀತೆಯನ್ನು ಓದುವ ಮಾತೇ ಇಲ್ಲ. बाप इनमें बैठे हैं, सब कुछ छुड़ा दिया, कभी शिव का दर्शन करने मंदिर में नहीं गए. ಬಾಬಾ ಇವರಲ್ಲಿ ಕೂತಿದ್ದಾರೆ, ಎಲ್ಲವನ್ನ ಬಿಡಿಸಿದ್ರು, ಎಂದೂ ಸಹ ಶಿವನ ದರ್ಶನವನ್ನು ಮಾಡೋಕ್ಕೆ ಮಂದಿರಕ್ಕೆ ಹೋಗಿಲ್ಲ. भक्ति की बातें एकदम उड़ गई, ये नॉलेज बुद्धि में आ गया. रचता और रचना के आदि मध्य अंत. ಭಕ್ತಿಯ ಮಾತುಗಳೆಲ್ಲ ಹಾರೋಯ್ತು, ಈ ಜ್ಞಾನ ಬುದ್ಧಿಯಲ್ಲಿ ಬಂದ್ಬಿಡ್ತು. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ. बाप को जानने से तुम सब कुछ जान जाते हो. तुम वंडरफुल टॉपिक लिखो, जो मनुष्य वंडर काये बागे सुनने के. ತಂದೆಯನ್ನು ತಿಳ್ಕೊಂಡಾಗ ತಾವು ಎಲ್ಲವನ್ನ ತಿಳ್ಕೊಳ್ತೀವಿ. ಈ ರೀತಿ ವಂಡರ್ಫುಲ್ ಟಾಪಿಕ್ಸನ್ನು ಬರೀರಿ, ಮನುಷ್ಯನಿಗೆ ವಂಡರ್ ಆಗಿ ಜ್ಞಾನವನ್ನು ಕೇಳೋದಕ್ಕೆ ಓಡಿ ಬರಬೇಕಾಗಿದೆ. मंदिर में जाकर कोई से भी पूछो, जब ये लक्ष्मी नारायण विश्व के मालिक थे तो और कोई धर्म नहीं था, भारत ही था. तुम सत्युग को लाखों वर्ष कैसे कह सकते हो. ಮಂದಿರಕ್ಕೆ ಹೋಗಿ ಕೇಳಿ, ಈ ಲಕ್ಷ್ಮೀ ನಾರಾಯಣ ವಿಶ್ವದ ಮಾಲೀಕರಾಗಿತ್ತು, ಆಗ ಬೇರೆ ಯಾವ ಧರ್ಮನೂ ಇರಲಿಲ್ಲ, ಭಾರತನೇ ಇತ್ತು.
ಮತ್ತು ಸತ್ಯುಗದಲ್ಲಿ ಲಕ್ಷಾಂತರ ವರ್ಷ ಅಂತ ಯಾವ ರೀತಿ ಹೇಳಕ್ಕೆ ಸಾಧ್ಯ? जबकि कहते हैं क्राइस्ट से 3000 वर्ष पहले पैराडाइज था, फिर लाखों वर्ष कैसे हुआ? ಯಾವಾಗಂತಾರೆ ಕ್ರೈಸ್ತನ ಹಿಂದೆ 3000 ವರ್ಷ ಸ್ವರ್ಗ ಆಗಿತ್ತು ಅಂತ, ಮತ್ತೆ ಲಕ್ಷಾಂತರ ವರ್ಷ ಹಿಂಗಾಗಕ್ಕೆ ಸಾಧ್ಯ? लाखों वर्ष में तो ढेरों के ढेर मच्छरों दृश्य हो जाए. ಲಕ್ಷಾಂತರ ವರ್ಷದಲ್ಲಿ ಬಹಳಷ್ಟು ಜನ ಸೊಳ್ಳೆಗಳ ಸಮಾನ ಆಗ್ಬಿಡ್ತಾರೆ, ಅಂದರೆ ಸಂಖ್ಯೆ ಬೆಳೆಯುತ್ತೆ. ಥೋಡಿ ಭಿ ಬಾತ್ ಸುನಾವೋ ತೋ ವಂಡರ್ ಕಾಯಂಗೆ, ಸ್ವಲ್ಪ ವಿಷಯ ಮಾತನ್ನು ತಿಳಿಸಿದ್ರು ವಂಡರ್ ಆಗ್ತಾರೆ. ತುಮ್ ಜೋ ಇಸ್ ಸ್ಕೂಲ್ ಕೆ ಹೋಂಗೆ ಉನೋಂಕೆ ಬುದ್ಧಿ ಮೇ ಯೇ ಜ್ಞಾನ बैठेगा, नहीं तो कहेंगे ब्रह्म कुमारियों का वंडरफुल ज्ञान है, इसमें समझने की बुद्धि चाहिए. ಯಾರು ಈ ಸ್ಕೂಲಿನವರಾಗಿರ್ತಾರೆ ಅವರ ಬುದ್ಧಿಯಲ್ಲಿ ಜ್ಞಾನ ಕುತ್ಕೊಳ್ಳುತ್ತೆ. ಇಲ್ಲ ಅಂದರೆ ಬ್ರಹ್ಮಕುಮಾರಿಗಳ ಜ್ಞಾನ ವಂಡರ್ಫುಲ್ ಅಂತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬುದ್ಧಿನೂ ಬೇಕಾಗಿದೆ. ಮುಖ್ಯ ಬಾತ್ ಹೈ ಯಾದ್ ಕಿ ಸ್ತ್ರೀ ಪುರುಷ ಏಕ್ ದೋ ಕೋ ಯಾದ್ ಕರ್ತೆ ಹೈ. ಮುಖ್ಯವಾದ ಮಾತು ನೆನಪಿಂದಾಗಿದೆ. ಸ್ತ್ರೀ ಪುರುಷರು ಸಹ ಒಬ್ಬರು ಇನ್ನೊಬ್ಬರನ್ನ ನೆನಪು ಮಾಡ್ತಾರೆ. ये आत्मा याद करती है परमात्मा को, इस समय सब रोगी है, अब निरोगी बनना. ಆತ್ಮ ನೆನಪು ಮಾಡುತ್ತೆ ಪರಮಾತ್ಮನನ್ನು. ಈ ಸಮಯದಲ್ಲಿ ಎಲ್ಲರೂ ರೋಗಿಗಳು, ಈಗ ನಿರೋಗಿಗಳಾಗಬೇಕಾಗಿ. ये टॉपिक भी रखो, बोलो आप जो घड़ी घड़ी बीमार पड़ते हो तो हम आपको ऐसे संजीवनी बूटी देंगे जो तुम कभी बीमार नहीं पड़े. ಈ ರೀತಿಯೂ ಟಾಪಿಕನ್ನು ತಿಳಿಸಿ, ತಾವು ಏನು ಗಡಿ ಗಡಿ ಅನಾರೋಗ್ಯದಲ್ಲಿ ಬರ್ತೀರಾ, ತಮಗೆ ನಾವು ಅಂತಹ ಒಂದು ಸಂಜೀವನಿ ಬೂಟಿಯನ್ನು ಕೊಡ್ತೀವಿ, ತಾವೆಂದೂ ಸಹ ಅನಾರೋಗ್ಯದಲ್ಲಿ ಬರೋದಿಲ್ಲ. अगर हमारी दवाई अच्छी तरह काम में लगाएंगे तो कितनी सस्ती दवाई है. ನಮ್ಮ ಔಷಧಿಯನ್ನು ಕೆಲಸದಲ್ಲಿ ತಂದಾಗ ಮಾತ್ರ ಎಷ್ಟು ಸಸ್ತಾ ಔಷಧಿ ಆಗಿದೆ ಅಲ್ಲ. 21 पीढ़ी सत्युग त्रेता तक बीमार नहीं होंगे, ये है ही स्वर. 21 ಪೀಳಿಗೆ ಸತ್ಯುಗ ತ್ರೇತಾವರೆಗೂ ಅನಾರೋಗ್ಯ ಆಗೋದೇ ಇಲ್ಲ, ಅದಾಗಿದೆ ಸ್ವರ್ಗ. ಐಸೆ ಐಸೆ ಪಾಯಿಂಟ್ಸ್ ನೋಟ್ ಕರ್ ಲಿಖೋ. ಇಂತಹ ಪಾಯಿಂಟ್ಸನ್ನು ನೋಟ್ ಮಾಡಿ ಬರೀರಿ. तुम सब सर्जनों से भी बड़ा अविनाशी सर्जन तुम्हें ऐसी दवाई देंगे जो तुम भविष्य 21 जन्म के लिए कभी बीमार नहीं पड़े. ತಾವೆಲ್ಲರೂ ಸರ್ಜನ್ಗಿಂತಲೂ ಸರ್ಜನ್, ದೊಡ್ಡ ಅವಿನಾಶಿ ಸರ್ಜನ್ ನಿಮಗೆ ಅಂತಹ ಔಷಧಿಯನ್ನು ಕೊಡ್ತಾರೆ, ತಾವು ಭವಿಷ್ಯ 21 ಜನ್ಮಕ್ಕೋಸ್ಕರ ಎಂದೂ ಅನಾರೋಗ್ಯದಲ್ಲಿ ಬರೋದೇ ಇಲ್ಲ. अभी है संगम. ऐसी बातें सुनकर मनुष्य खुश होंगे. ಈಗಂತೂ ಸಂಗಮ ಆಗಿದೆ. ಇಂತಹ ಮಾತುಗಳನ್ನು ಕೇಳಿ ಮನುಷ್ಯರು ಸಂತೋಷ ಪಡ್ತಾರೆ. भगवान भी कहते मैं अविनाशी सर्जन हूँ, याद भी करते हैं ये पतित पावन अविनाशी सर्जन आओ. ಭಗವಂತ ತಿಳಿಸ್ತಾರೆ, ನಾನು ಅವಿನಾಶಿ ಸರ್ಜನ್ ಆಗಿದೆ, ನೆನಪು ಮಾಡ್ತಾರೆ ಏ ಪತಿತ ಪಾವನ ಅಂತ. अविनाशी सर्जन बन्नी. अब मैं आया हूँ, तुम सबको समझाते रहो, अंत में आकर सब समझेंगे जरूर. बाबा युक्तियाँ बताते रहते हैं. ಈಗ ನಾನು ಬಂದಿದ್ದೀನಿ, ತಾವು ಎಲ್ಲರಿಗೂ ತಿಳಿಸ್ತಾ ಇರಿ, ಅಂತ್ಯದಲ್ಲಿ ಎಲ್ಲರೂ ತಿಳ್ಕೊತಾರೆ ಖಂಡಿತವಾಗಿ. ಬಾಬಾ ಯುಕ್ತಿಗಳನ್ನು ತಿಳಿಸ್ತಾ ಇರ್ತಾರೆ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ.
बाग से सर्चलाइट लेने के लिए सवेरे सवेरे उठ ಬಾಬಾ ಕಿ ಯಾದ್ ಮೇ ಬೆಟ್. ತಂದೆಯಿಂದ ಸರ್ಚ್ ಲೈಟನ್ನು ಪಡೆಯೋಕ್ಕೋಸ್ಕರ ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುತ್ಕೊಳ್ಳಿ. ರಾತ್ರಿ ಕೋ ಜಾಗಕರ್ ಏಕ್ ದೋ ಕೋ ಕರೆಂಟ್ ದೇ ಮದದ್ಗಾರ್ ಬನ್. ರಾತ್ರಿ ಎದ್ದು ಒಬ್ಬರು ಇನ್ನೊಬ್ಬರಿಗೆ ಕರೆಂಟನ್ನು ಕೊಟ್ಟು ಸಹಯೋಗವನ್ನು ನೀಡಿ. ಎರಡನೇದು, अपना सब कुछ ईश्वरीय सेवा में सफल कर इस पुराने शरीर को भी भूल बाबा की याद में रहे. ನಿಮ್ಮದೆಲ್ಲವನ್ನ ಮರೆತು ಈಶ್ವರೀಯ ಸೇವೆಯಲ್ಲಿ ಸಫಲ ಮಾಡಿ ಈ ಹಳೆ ಶರೀರವನ್ನು ಮರೆತು ತಂದೆಯ ನೆನಪಿನಲ್ಲಿ ಇರಿ. ಪೂರಾ ಕುರ್ಬಾನ್ ಜಾನ ದೇಹಿ ಅಭಿಮಾನಿ रहने की मेहनत कर. ಪೂರ್ತಿ ಬಲಿಯಾಗಿ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಶ್ರಮ ಮಾಡಿ. ಇಂದಿನ ವರದಾನ, ಸ್ವದರ್ಶನ್ ಚಕ್ರ ದ್ವಾರ ಮಾಯಾ के सब चक्रों को समाप्त करने वाले माया जीत बन. ಸ್ವದರ್ಶನ ಚಕ್ರದಿಂದ ಮಾಯೆಯ ಎಲ್ಲ ಚಕ್ರಗಳನ್ನು ಸಮಾಪ್ತಿ ಮಾಡುವಂಥವರು ಮಾಯಾಜೀತ್ ಭವ. अपने आप को जानना अर्थात स्व का दर्शन होना और चक्र का ज्ञान जानना अर्थात ಸ್ವದರ್ಶನ ಚಕ್ರಧಾರಿ ಬನ್. ನಮ್ಮನ್ನು ನಾವು ತಿಳಿಯೋದು ಅಂದರೆ ಸ್ವಯಂನ ದರ್ಶನ ಮಾಡುವಂಥದ್ದು. ಚಕ್ರದ ಜ್ಞಾನವನ್ನು ತಿಳಿಯೋದು ಅಂದರೆ ಸ್ವದರ್ಶನ ಚಕ್ರಧಾರಿ ಆಗುವಂಥದ್ದು. जब स्वदर्शन चक्रधारी बनते हो तो अनेक माया के चक्र स्वतः समाप्त हो जाते. ಯಾವಾಗ ಸ್ವದರ್ಶನ ಚಕ್ರಧಾರಿ ಆಗ್ತೀರಾ ಆಗ ಅನೇಕ ಮಾಯೆ ಚಕ್ರಗಳಿಂದ ಸ್ವತಃ समाप्ति ಆಗ್ತೀರಾ. देह बान का चक्र, संबंध का चक्र, समस्याओं का चक्र, माया के अनेक चक्र. ದೇಹ ಬಾನದ ಚಕ್ರ, ಸಂಬಂಧಗಳ ಚಕ್ರ, ಸಮಸ್ಯೆಗಳ ಚಕ್ರ, ಮಾಯೆಯ ಅನೇಕ ಚಕ್ರಗಳಿವೆ. 63 जन्म इन्हीं अनेक चक्रों में फंसते रहे तब स्वदर्शन चक्रधारी बनने से मायाजीत बने. 63 ಜನ್ಮಗಳು ಈ ಅನೇಕ ಚಕ್ರಗಳಲ್ಲಿ ಸಿಕ್ಕಾಕೊಂಡಿದ್ದೀರಿ. ಈಗ ಸ್ವದರ್ಶನ ಚಕ್ರಧಾರಿ ಆಗೋದ್ರಿಂದ ಮಾಯೆಯನ್ನು ಗೆಲ್ತೀರಾ. स्वदर्शन चक्रधारी बनना अर्थात ज्ञान योग के पंख से उड़ती कला में जा. ಸ್ವದರ್ಶನ ಚಕ್ರಧಾರಿ ಆಗೋದು ಅಂದರೆ ಜ್ಞಾನ ಯೋಗದ ರೆಕ್ಕೆಯಿಂದ ಹಾರುವ ಕಲೆಯಲ್ಲಿ ಹೋಗುವಂಥದ್ದು. ಸ್ಲೋಗನ್ ಆಗಿದೆ, ವಿದೇಹಿ ಸ್ಥಿತಿ ಮೇ ರಹೋ ತೋ ಪರಿಸ್ಥಿತಿಯ ಸಹಜ ಪಾರ್ ಹೋ ಜಾಯ್. ವಿದೇಹಿ ಸ್ಥಿತಿಯಲ್ಲಿ ಇರಿ, ಆಗ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗುತ್ತೆ.